ಕುಸುಮ ಸಾಹಿತ್ಯ ವೇದಿಕೆ ವಿಜಯ ಮಹಾಂತೇಶ ಪದವಿ ಪೂರ್ವ ಕಾಲೇಜು ಬಣ್ಣೂರು ಇದರ ಸಹಯೋಗದಲ್ಲಿ ಪ್ರತಿ ತಿಂಗಳ ಕೊನೆಯ ಭಾನುವಾರದಂದು ಹಮ್ಮಿಕೊಳ್ತಕ್ಕಂಥ ತಿಂಗಳ ಬೆಳಕು ಅಥವಾ ತಿಂಗಳ ಹೊನಲು ಅಂತಕ್ಕಂಥ ಕಾರ್ಯಕ್ರಮಗಳಲ್ಲಿ ಈಗಾಗಲೇ 31 ತಿಂಗಳ ಬೆಳಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದು ಒಬ್ಬ ಲೇಖಕನನ್ನ ಹಾಗೂ ಕೃತಿಯನ್ನ ಪರಿಚಯಿಸ್ತಕ್ಕಂಥ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿರುವಂಥದ್ದು. ಈ ಬಾರಿ 2026ರ ಹೊಸ ವರ್ಷದ ಪ್ರಯುಕ್ತ ಆಮೇಲೆ ಕೆಲವು ಸಹೃದಯಗಳ ಪ್ರೀತಿಯ ಒತ್ತಾಯದ ಮೇರೆಗೆ ತಿಂಗಳ ಹೊನಲನ್ನ ಆರಂಭದಲ್ಲಿ ಆರಂಭ ಮಾಡ್ತಾ ಇದ್ದೇವೆ. ಈಗಾಗಲೇ 3 ತಿಂಗಳ ಹೊನಲು ಕಾರ್ಯಕ್ರಮಗಳು ಮುಕ್ತಾಯವಾಗಿದ್ದು, ಈಗ ಈ ವರ್ಷದ ಆರಂಭಕ್ಕೆ ತಿಂಗಳ ಹೊನಲು 4ಕ್ಕೆ ನಾವು ಕಾವ್ಯೋತ್ಸವ ಅಂತಕ್ಕಂಥ ಶೀರ್ಷಿಕೆಯನ್ನು ಕೊಟ್ಟು ಒಂದಿಷ್ಟು ವಿನೂತನವಾದಂತಹ ಪ್ರಯೋಗವನ್ನ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ನಾವು ಆರಂಭದಲ್ಲಿ ಸ್ವರಚಿತ ಕವನ ವಾಚನ, ನಂತರದಲ್ಲಿ ಕೆಲವು ಕನ್ನಡದ ಮಾದರಿ ಕವಿತೆಗಳ ವಾಚನವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಆರಂಭದ ಸ್ವರಚಿತ ಕವನ ವಾಚನಗಳ ಬಗ್ಗೆ ಒಬ್ಬರು ಮಾತಾಡಿದ್ರೆ, ನಂತರ ಇಡೀ ಕಾವ್ಯದ ಕುರಿತಾಗಿ ಒಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಇಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ, ಅದರ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ, ಈಗಾಗಲೇ ಹೊನ್ನಕಸುಮ ಸಾಹಿತ್ಯ ವೇದಿಕೆ 8 ವರ್ಷಗಳಿಂದ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮುನ್ನಡೆಸ್ಕೊಂಡು ಬರ್ತಾ ಇದ್ದೇವೆ. 8 ವರ್ಷಗಳಿಂದ ನಮ್ಮ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಮಡುಪದಿನ ಸರ್ ಅಧ್ಯಕ್ಷರಾಗಿದ್ರು. ಕಳೆದ 2 ತಿಂಗಳ ಬೆಳಕು ಕಾರ್ಯಕ್ರಮಗಳಲ್ಲಿ ಅವರೇ ವೇದಿಕೆಯಲ್ಲಿ ಹಂಚಿಕೊಂಡಂತೆ ನನಗೆ ಇದರಿಂದ ನಾನು ನಿವೃತ್ತಿ ತೆಗೆದುಕೊಳ್ತೇನೆ ಅಥವಾ ಬೇರೆಯವ್ರಿಗೆ ಅವಕಾಶ ಕೊಡ್ತೇನೆ ಅಂತ ಮಾತಾಡಿದ್ರಿಂದ, ಹಾಗೂ ಕಳೆದ ತಿಂಗಳು ಅವರು ಬರದೇ ಇರೋದ್ರಿಂದ ಅನಿವಾರ್ಯವಾಗಿ ನಾವು ಮನವೊಲಿಸುವ ಪ್ರಯತ್ನವನ್ನು ಮಾಡಿದಾಗಲೂ ಅವರು ಮುಂದುವರೆಗೆ ಒಪ್ಪಿಕೊಳ್ಳೋದೇ ಇರೋದ್ರಿಂದ ನಾವು ಈ ತಿಂಗಳ ಹೊನಲು ಕಾರ್ಯಕ್ರಮ ಅಥವಾ 2026ರಿಂದ ಹೊಸ ಸಾರಥಿಯನ್ನ ಅಥವಾ ಹೊಸ ಅಧ್ಯಕ್ಷರನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಮತ್ತೆ ಇನ್ನೊಂದು ವಿಚಾರ ತಮಗೆ ಗೊತ್ತಿರಲಿ, ಇಲ್ಲಿ ಅಧ್ಯಕ್ಷರು ಒಬ್ಬರೇ ನಮಗೆ ಗೊತ್ತಿರ್ತಕ್ಕಂಥದ್ದು. ಉಳಿದಂತೆ ಉಪಾಧ್ಯಕ್ಷರಾಗಲಿ, ಕಾರ್ಯದರ್ಶಿಗಳಾಗಲಿ, ಸದಸ್ಯರಾಗಲಿ ಸುಮ್ಮನೆ ಹೆಸರಿಗೆ ಮಾತ್ರ. ಅವ್ಯಾವ ಹುದ್ದೆಗಳು ನಮಗಿಲ್ಲಿ ಲೆಕ್ಕಕ್ಕಿಲ್ಲ. ಉದ್ದೇಶವಿಷ್ಟೇ, ಸಾಹಿತ್ಯವನ್ನ ಯಾವತ್ತೂ ನಿರಂತರವಾಗಿ ಜೀವಂತವಾಗಿ ಇಟ್ಕೋಬಹುದು ಅನ್ನೋದಷ್ಟೇ ನಮ್ಮ ಉದ್ದೇಶ. ಆದ್ರೆ ಒಬ್ಬರು ಅಧ್ಯಕ್ಷರು ಇರಲೇಬೇಕು ಅನ್ನೋ ಕಾರಣಕ್ಕೆ ನಮ್ಮ ಗೆಳೆಯರ ಬಳಗದಲ್ಲಿ ಒಬ್ಬರನ್ನು 2000ದಿಂದ ಅಂದ್ರೆ 25 ವರ್ಷಗಳ ಹಿಂದೆ ಹುನಗುಂದದಲ್ಲಿ ಒಂದು ವೇದಿಕೆ ಹುಟ್ಕೊಂಡಿತ್ತು. ಕೆಲವರು ಗೊತ್ತಿದೆ, ಬೇಂದ್ರೆ ಸಾಹಿತ್ಯ ವೇದಿಕೆ ಅಂತ. ಆ ವೇದಿಕೆಯಲ್ಲಿ ಗಿರಡ್ಡಿ ಗೋವಿಂದರಾಜತ್ ಅವರು, ಕುಮ್ಮಿ ಅಂತವರು, ದೊಡ್ಡ ದೊಡ್ಡ ಸಾಹಿತಿಗಳನ್ನ 25 ವರ್ಷಗಳ ಹಿಂದೆನೆ ಕರೆಸಿ ಒಂದು 2-3 ವರ್ಷಗಳ ಕಾಲ ವಿನೂತನವಾದ ಪ್ರಯೋಗಗಳನ್ನ ಮಾಡಿದ್ದೀವಿ. ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ನಾಡಗೌಡ ಸರ್ ಇದ್ದಾರೆ, ಅದೆಲ್ಲ ಗೊತ್ತಿರುವಂಥದ್ದು. ಆದ್ರೆ ಬೇರೆ ಬೇರೆ ಕಾರಣಾಂತರಗಳಿಂದ ಆ ವೇದಿಕೆ ನಿಂತು ಹೋಯಿತು. ಅದನ್ನು ಮತ್ತೊಮ್ಮೆ ಪುನರಾರಂಭ ಮಾಡ್ತಕ್ಕಂಥ ಅನೇಕ ವಿಚಾರಗಳು ಬಂದರೂ ಕೂಡ ಮುಂದುವರಿಯಿತು. ಯಾಕೆ ಈ ಮಾತನ್ನು ಹೇಳಿದಂದ್ರೆ, ಆ ಬೇಂದ್ರೆ ಸಾಹಿತ್ಯ ವೇದಿಕೆಯನ್ನ ಮುನ್ನಡೆಸಿಕೊಂಡು ಹೋಗಿರ್ತಕ್ಕಂಥ, ಅದರ ಅನುಭವ ಇರತಕ್ಕಂಥ ಗೆಳೆಯ, ಶಿಕ್ಷಕರು ಆಗಿರ್ತಕ್ಕಂಥ ಶ್ರೀ ದೊಡ್ಡಬಸು ಒಳವಡಿಗೆಯವರನ್ನ ನಾವು ಈ ವೇದಿಕೆಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದಿಸಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಅವರು ಅಧ್ಯಕ್ಷರಾಗಬೇಕಂತ ನಾನು ಕೇಳಿಕೊಳ್ತೇನೆ ಸರ್. ಅದರಂತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಾವ್ಯದ ಕುರಿತಾಗಿ ಮಾತನಾಡಲಿಕ್ಕೆ ದೂರದ ಗಂಗಾವತಿಯಿಂದ ಆಗಮಿಸಿರ್ತಕ್ಕಂಥ ಕವಿಗಳು, ವಿಮರ್ಶಕರು, ಜಾನಪದ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಗಂಗಾವತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ ಮಮತಾಜ್ ಬೇಗಂ ಅವರನ್ನು ಕೂಡ ನಾನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅದರೊಂದಿಗೆ ಇವತ್ತಿನ ಸ್ವರಚಿತ ಕವನಗಳ ಕುರಿತಾಗಿ ಮಾತನಾಡಿರ್ತಕ್ಕಂಥ ಇಳಕಲ್ಲಿನ ಶಿಕ್ಷಕಿಯರು, ಸಂಶೋಧನಾ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವರು, ಹನುಮಸಾಗರದಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ ಶ್ರೀದೇವಿ ಕರ್ಜಿಗೆ ಮೇಡಮ್ ಅವರನ್ನು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ
ಯಾವತ್ತೂ ಎಲ್ಲ ಸಾಹಿತ್ಯ ಬಂಧುಗಳನ್ನ ಸಹೃದಯರನ್ನ ಈ ವೇದಿಕೆಯ ಪರವಾಗಿ ಇವತ್ತಿನ ಕಾವ್ಯೋತ್ಸವ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಪ್ರಾರ್ಥನೆಯ ಮೂಲಕ ಆರಂಭ ಮಾಡೋಣ. ಪ್ರಾರ್ಥನೆಯನ್ನ ಗೆಳೆಯ ಗುಂಡಣ್ಣ ಕುರಿ ಅವರು ನೆರವೇರಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಶರಣುತಿ ಬೇಡುವೆ, ದೇವರಿಗೆ ಶರಣುತಿ ಬೇಡುವೆ. ಹಾಡಿದುಡೆ ಎನ್ನೊಡೆಯನ ಹಾಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಶರಣುತಿ ಬೇಡುವೆ, ದೇವರಿಗೆ ಶರಣುತಿ ಬೇಡುವೆ. ಹಾಡಿದುಡೆ ಎನ್ನೊಡೆಯನ ಹಾಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ. ಧನ್ಯವಾದ. ಧನ್ಯವಾದಗಳು. ಇದೀಗ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳ ಸಂಕ್ಷಿಪ್ತವಾದ ಪರಿಚಯವನ್ನು ಮಾಡಿಕೊಡೋದಾದ್ರೆ, ಈಗಾಗಲೇ ಹೇಳಿದಂತೆ ಗಂಗಾವತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಮುಮ್ತಾಜ್ ಬೇಗಂ ರವರು ಅನೇಕ ನಾಡಿನ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹಾಗೂ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಹಾಗೂ ಪರಿಷತ್ತುಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಗ್ರಂಥಾಲಯದ ಪುಸ್ತಕ ಆಯ್ಕೆ ಸಮಿತಿಯ ಸದಸ್ಯರಾಗಿ, ವಿವಿಧ ವಿಶ್ವವಿದ್ಯಾಲಯಗಳ ಪಠ್ಯಪುಸ್ತಕ ಸಮಿತಿಯ ಸದಸ್ಯರಾಗಿ, ಕೊಪ್ಪಳ ಜಿಲ್ಲಾ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿ, ಗಂಗಾವತಿ ಕಾಲೇಜಿನ ಸ್ನಾತಕೋತ್ತರ ಕೇಂದ್ರದ ನಿರ್ದೇಶಕರಾಗಿ ಹಾಗೂ ಗಂಗಾವತಿ ತಾಲೂಕಾ ಕನ್ನಡ ಸಾಹಿತ್ಯ ಮುಖ್ಯವಾಗಿ ಕವಯಿತ್ರಿಯಾಗಿ ಕೆಲಸವನ್ನು ಮಾಡುವುದರ ಜೊತೆಗೆ ವಿಮರ್ಶೆ, ಹೀಗೆ ಹಲವಾರು ಕವನ